ಏನಂತಾರ ವೇದಿಕೆ ಮೇಲೆ ನಿಂತಾಗ ಯಾರೇ ಹುಡುಗಿಯಾರ ಮಹಿಳಾ ಕಲಾವಿದರು ತಗೊಳ್ಳೋದು ನೀನು ಬಾವುಂಕ್ ಅನಿಸ್ತೀನಿ ಅಂತ. ಬಾವುಂಕ್ ಅನಿಸ್ತೀನಿ ಅಂದ್ರೆ ಏನು? ನಿನ್ನ ಗಜ್ಮಾ ಮಾಡ್ತೀನಿ ಅಂತ ಹೇಳ್ತಾರ. ಗಜ್ಮಾ ಅಂದ್ರೆ ಏನು? ಅದ್ರ ಅರ್ಥ ಬೇಕಲ್ರಿ. ಇಲ್ಲಿ ಎಲ್ಲಾ ಮುಂದ್ ಕೂತಾರಲ್ಲ ಸೀಟಿ ಹೊಡೆದು ಗಜ್ಮಾ ಮಾಡ್ತೀನಿ ಅಂದಾನ, ಬಾವುಂಕ್ ಅನಿಸ್ತೀನಿ ಅಂದಾನ. ಎಲ್ಲ ಸೀಟಿ ಹೊಡಿದು ನೋಡ್ರಿ. ಕಮಿಟಿಯವರು ಜನ ಸೇರ್ಬೇಕಂದ್ರೆ ಮಂಗ್ಯಾನ್ ಡ್ಯಾನ್ಸ್ ಮಾಡಿದ್ರು, ಮಂಗ್ಯಾಗಳು ಕರೆಸಿ ಡ್ಯಾನ್ಸ್ ಮಾಡಿದ್ರು ಜನ ಸೇರ್ತಾರ. ನಾ ಏನ್ ಹೇಳ್ತೀನಿ, ಒಳ್ಳೆ ಕಲಾವಿದ್ರು ಕೆಟ್ಟವ್ರು ಯಾರು ಇಲ್ಲ. ಅದೇ ಕಲಾವಿದ್ರ ಕಡೆಯಿಂದ ಚಲೋ ಹಾಡಗಳು ಹಾಡಿಸ್ರಿ. ಇನ್ನೊಂದ್ ಏನಪ್ಪ ಅಂತಂದ್ರ ನಮ್ ಕಲಾವಿದರು ಎಂತ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ಕಟೋಟಿಗೆ ಹಾಲಿನ ಅಭಿಷೇಕ ಮಾಡಿದ್ರೆ ನಾನು ದಯವಿಟ್ಟು ನಮ್ಮ ಕಲಾಭಿಮಾನಿಗೆ ಕೈ ಮುಗಿದು ಹೇಳ್ತೀನಪ್ಪ, ನನ್ಗೆ ಹಾಲಿನ ಅಭಿಷೇಕ ಮಾಡ್ಬೇಡ್ರಿ, ನಾ ದೇವ್ರಲ್ಲ ಅಂತ ಹೇಳಿ ಅವ್ರೊಂದು ಮಾತು ಹೇಳ್ತಿದ್ರು. ಅವ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರು ದೇವ್ರ ನಟ. ಈಗ ಇವರು ಹಾಕ್ರಿ ನನಗೆ ಹಾಲಿನ ಅಭಿಷೇಕ ಮಾಡ್ರಿ, ಚುರ್ಮರಿ ತೂರ್ರಿ, ಚೀಲ್ಗಟ್ಲೆ ಚುರ್ಮರಿ ಹಾಕೊಂಡು ಮ್ಯಾಗ ಅದ್ರ ಮ್ಯಾಗ ಹಾಲು ಹಾಕೊಂಡು ಅದನ್ನ ತುಳಿದಾಡೋದು. ಅನ್ನಕ್ಕೆ ಬೆಲೆ ಇಲ್ವಾ? ಎಷ್ಟೋ ಜನಕ್ಕೆ ಅನ್ನಿಲ್ಲ. ಅಂತ ಪರಿಸ್ಥಿತಿಯೊಳಗ ನಮ್ ಕಲಾವಿದರು ಎತ್ತ ಕಡೆ ಸಾಗಾಕತ್ತಾರ ಅನ್ನೋದೊಂದು ಪ್ರಶ್ನೆ. ಊರಾಗ ಜಾತ್ರೆ ಇರ್ತಾವ. ಜಾತ್ರೆ ಏನಪ್ಪಾ, ರಾಮನವಮಿ ಹಿಂದ್ ರಾಮನ್ ಫೋಟೋ ಹಾಕಿರ್ತಾರ. ಒಂದು ರಾಮನ ಆಡಾಡಂಗಿಲ್ರಿ. ಒಂದು ರಾಮನ ಆಡಾಡಂಗಿಲ್ಲ. ಹಿಂದ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕಿರ್ತಾರ. ಅಂಬೇಡ್ಕರ್ ಒಂದು ಗೀತೆ ಆಡಂಗಿಲ್ಲ. ಅಲ್ಲಿ ಏನ್ ಮಾಡುದು, ಕೆಲವೊಂದು ನೀಲಿ ಶಾಲೆ ಹಾಕೊಳ್ಳೋದು, ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋದು. ಕೇಸರಿ ಶಾಲೆ ಹಾಕೋದು, ಹಿಂದೂ ದೇವರುಗಳಿಗೆ ಅವಮಾನ ಮಾಡೋದು. ಈಗ ಕೆಲವೊಂದು ಹಳದಿ ಶಾಲೆ ಹಾಕೊಳ್ಳೋದು, ಕನಕದಾಸರಿಗೆ ಅವಮಾನ ಮಾಡೋದು. ಇವೆಲ್ಲಾ ಮಾಡಿ ಕಲಾವಿದರಿಗೆ ಕೆಡ್ಸವ್ರು ಯಾರಪ್ಪ ಅಂದ್ರೆ ಊರಾನ ಕಮಿಟಿ ಅವ್ರು. ಚಲನಚಿತ್ರ ಬಂದು ಬಿಡೋದು ಎರಡಾಗ ಹೊಡಿ ಅಂದ್ರೆ ನನ್ನ ಮಗ ಬಂದು ಬಿಡೋದು ಕಲಿಬೇಕಾ? ಹಿಂಗ್ ಬಿಡು ಬಿಡಿಸತ್ತ ಬಾಸ್, ನನ್ನ ಮಗ ಬಿಡಿಸಬೇಕಾ? ಇವ್ನು ನೋಡಿ ಅವ ಇಮ್ಮಲ್ ಹಿಂಗ್ ತಿರುಗಿ ಹಾಕೋತ, ನನ್ನ ಮಗ ಇಮ್ಮೇಲೆ ಹಾಕೋಬೇಕಾ? ಅಂದ್ರೆ ಇವ್ರ ಉದ್ದೇಶ ಏನು? ನಿಮಗೆ TRP ಬೇಕು, ನಿಮ್ಗೆ ದುಡ್ಡು ಬೇಕಾಗಿತಿ, ನಿಮ್ ಸಿನಿಮಾ ಓಡ್ಬೇಕಾಗಿತಿ, ನಮ್ಮ ಮಕ್ಕಳನ್ನ ಯಾಕೆ ಬಲಿ ಕೊಡ್ತೀರಿ? ನಮ್ಮ ನಾಡಿನ ಮಕ್ಕಳ ಭವಿಷ್ಯ ಹಾಳು ಮಾಡ್ತೀರಿ. ನಿಮ್ ತಿಂಡಿ ತೆವಲಿಗೆ ನಿಮ್ ವಿಮಲ್ ಮಾರಾಟ ಆಗ್ಬೇಕಾದ್ರೆ ನನ್ನ ಮಗ ಯಾಕೆ ನೋಡಿ ಕಲಿಬೇಕು? ಅದನ್ನ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಮತ್ತು ನಮ್ಮ KRS ಪಕ್ಷದ ಸಾಮಾಜಿಕ ಹೋರಾಟಗಾರರು ಮತ್ತು ಜಿಲ್ಲಾಧ್ಯಕ್ಷರಾದಂತ ನಮ್ಮ ಶಿವಾನಂದ ಹೆಡ್ಡಳ್ಳಿ ಅವರಿಗೂ ಕೂಡ ಸ್ವಾಗತ. ಹಾಗೆ ನಮ್ಮ ಪ್ರಕಾಶ್ ಮಠ ಹಿರಿಯ ಕಲಾವಿದರು ಅವರು ಕೂಡ ಸ್ವಾಗತ. ಯಾಕಂದ್ರ ಇವತ್ತು ಬಹಳಷ್ಟು ಕಾರ್ಯಕ್ರಮ ಇರೋದ್ರಿಂದ ನಾವು ಏನಪ್ಪಾ ಅಂದ್ರ ಕೆಲವೊಂದು ಪತ್ರಿಕಾಗೋಷ್ಠಿ ಮೂಲಕ ಏನ್ ತಿಳಿಸಲಾಗತ್ತೇವಪ್ಪ ಅಂತಂದ್ರ ಬಹಳಷ್ಟು ಅಶ್ಲೀಲತೆಗಳು ಈಗ ತಾಂಡವಾಡ್ಲಾಗ್ತಾವ. ಏನಪ್ಪಾ ಅಂತಂದ್ರ ಜನ ಅನ್ಬೋದು ಒಂದ್ 2-3 ತಿಂಗಳಿಂದ ಮತ್ತೆ ಹೋರಾಟ ಮಾಡಿದ್ರಿ ಶಕ್ತಿಕುಮಾರ್, ಮತ್ತೆ ಯಾಕೆ ನೀವು ಹೋರಾಟ ಮಾಡ್ಲಾಕತ್ತೀರಪ್ಪ ಅಂತೇಳಿ ನಾವು ಹೋದ್ಸರ್ತಿ ನಾವು ಕಲಾವಿದರಿಗೆ ಹೇಳಿದೇವೆ, ಅಶ್ಲೀಲ ಹಾಡುಗಳನ್ನ ಹಾಡ್ಬೇಡ್ರಿಪ್ಪ ಅಂತೇಳಿ. ಕಲಾವಿದರ ಜೊತೆಗೆ ನಾವೇನ್ ಮಾಡಿದಪ್ಪ ಅಂದ್ರೆ ಸಂಘಟನೆದವ್ರಿಗೆ ಕೂಡ ಹೇಳಕತ್ತೇವೆ. ಸಂಘಟನೆದವ್ರಿಗೆ ಊರಾನ ಕಮಿಟಿಯವರಿಗೆ ಜಾತ್ರೆಯ ಒಂದು ಜಾತ್ರಾ ಏನ ಕಮಿಟಿ ಅಧ್ಯಕ್ಷರುಗಳು ಇರ್ತಾರ, ಮಠಾಧೀಶರುಗಳು ಇರ್ತಾರ, ಒಂದು ಶಾಸ್ತ್ರಿಗಳು ಇರ್ತಾರ. ಯಾಕಂದ್ರ ಈಗ ಏನದಪ್ಪ ಅಂದ್ರ ಪ್ರತಿಯೊಂದು ಸಿನಿಮಾ ರಂಗದಲ್ಲಿ ನೋಡಿದ್ರಿ, ಅವ್ರದ್ದು ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ಒಂದು ಅಶ್ಲೀಲ ಒಂದು ಚಿತ್ರೀಕರಣ ಐತಿ. ಅದ್ರ ವಿರುದ್ಧ ಕೂಡ ಬಹಳಷ್ಟು ಜನ ಆಕ್ರೋಶಗೊಳ್ಳತ್ತಾರೆ. ಯಾಕಪ್ಪ ಅಂದ್ರ ಈಗಿನ ಈಗಿನ ಯುಗದಾಗ ಸಣ್ಣ ಹುಡುಗರ ಕೈಯಾಗ ಬರೇ ಮೊಬೈಲ್ ಎದ್ದ ತಕ್ಷಣ ಸಣ್ಣ 2 ವರ್ಷದ ಹುಡುಗರು ಮೊಬೈಲ್ ಕೇಳ್ತಾವೆ. ಮೊಬೈಲ್ ಒಳಗ ಯೂಟ್ಯೂಬ್ ಒಳಗ ಕೂಡ ಅಶ್ಲೀಲತೆ ಬರ್ಲಾತದ, ರಂಗಭೂಮಿಯಲ್ಲಿ ಕೂಡ ಅಶ್ಲೀಲತೆ, ಚಲನಚಿತ್ರಗಳಲ್ಲಿ ಕೂಡ ಅಶ್ಲೀಲತೆ, ಈಗ ಆರ್ಕೆಸ್ಟ್ರಾಗಳಲ್ಲಿ ಜಾನಪದ ಅಷ್ಟೇ ಅಶ್ಲೀಲತೆ ಅಲ್ಲ, ಸಿನಿಮಾ ಗೀತೆಗಳು ಕೂಡ ಅಶ್ಲೀಲತೆ ಬರ್ಲಾತಾವ. ಈಗ ನಾವೇನ್ ಮಾಡೇವಪ್ಪ ಅಂತಂದ್ರ ಈಗ ಕಲಾವಿದರಿಗೆ ಬುದ್ಧಿ ಹೇಳಕ್ ಆಗಿಲ್ಲ, ನೀವು ಹಾಡ್ಬೇಡ್ರಿಪ್ಪ ಅಂತೇಳಿ. ಈ ಕಲಾವಿದ್ರು ಕರ್ಸವ್ರು ಯಾರು? ಕಮಿಟಿ ಅವ್ರು. ಯಾರು? ಈಗ ನಿಮ್ ಊರಾಗ ಏನಿದ್ರೆ ಜಾತ್ರಿ ಏನೇ ಇದ್ರು ಕೂಡ, ಜಾತ್ರೆ ಇರ್ಲಿ, ಒಂದು ಶ್ರಾವಣ ಮಾಸದಾಗ ತಿಂಗಳಗಟ್ಲೆ ಪುರಾಣ ಹಚ್ಚಿರ್ತಾರ್ರಿ. ಪುರಾಣ ಪಾಪ ಸ್ವಾಮಿಗಳು ಹೇಳ್ತಿರ್ತಾರ, ಅದು ಮಾಡ್ರಿ, ಇದು ಮಾಡ್ರಿ, ಒಳ್ಳೇದಾಗ್ರಿ, ಇದು ಆಗ್ರಿ ಅಂದಿರ್ತಾರ. ಲಾಸ್ಟಿಗೆ ತಾಳಮ್ ದುಡುಗ ಆರ್ಕೆಸ್ಟ್ರಾ ಮಾಡಿ 1 ತಿಂಗಳು ಪುರಾಣ ಎಲ್ಲ ಬರ್ಬಾದ್ ಮಾಡ್ಬಿಡ್ತಾರ. ಅವ್ರು ಏನ್ ಹೇಳಿರ್ತಾರ ತಿದ್ದಿ, ನೀವೆಲ್ಲ ಸಮಾಜ ಸುಧಾರಣೆ, ಹೆಂಡತಿ ಮಕ್ಕಳು, ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಪುರಾಣಗಳು ಹೇಳ್ತಾರ, ಪ್ರವಚನಗಳು ಹೇಳ್ತಾರ. ಆದ್ರೆ ಇಲ್ಲಿ ಏನ್ ಮಾಡ್ತಾರ, ಅಶ್ಲೀಲ ಗೀತೆಗಳಿಗೆ ಒತ್ತು ಕೊಟ್ಟು, ನಾವ್ ಜಾನಪದವ್ರು ಅಷ್ಟೇ, ನಾವ್ ಯಾರೋ ಟಾರ್ಗೆಟ್ ಅಲ್ಲ, ನಮ್ಗೆ ಯಾವ ಕಲಾವಿದ್ರು ಟಾರ್ಗೆಟ್ ಅಲ್ಲ. ಅವ್ರ ವಿರುದ್ಧ ಇವ್ರ ವಿರುದ್ಧ ಅಲ್ಲ. ನಮ್ಮ ಎಲ್ಲಾ ಸಮಾಜದಲ್ಲಿ ಏನ್ ಡಬಲ್ ಮೀನಿಂಗ್ಗಳದಾವು, ಅಶ್ಲೀಲತೆಗಳದಾವು, ಸಿನಿಮಾ ರಂಗ ಇರ್ಲಿ, ರಂಗಭೂಮಿ ಇರಲಿ, ಧಾರಾವಾಹಿಗಳಲ್ಲಿ, ಯೂಟ್ಯೂಬ್ಗಳಿರ್ಲಿ, ಹಾಡುಗಳು, ಜಾನಪದ ಹಾಡುಗಳಿರ್ಲಿ, ಸಿನಿಮಾ ಗೀತೆಗಳಿರ್ಲಿ, ಎಲ್ಲರ ವಿರುದ್ಧ ನಾವು ಇವತ್ತ ಒಂದು ಹೋರಾಟ ಮಾಡತ್ತೇವೆ. ನಾವು ಒಬ್ಬ ಶಕ್ತಿಕುಮಾರ್ ಒಬ್ಬವ, ಇವರು ಹೆಡ್ಡಳ್ಳಿ ಅವರು, ಪ್ರಕಾಶ್ ಭಟ್ ಅವರು, ಕೆಲವೊಂದು ಕಲಾವಿದರು ಹೋರಾಟ ಮಾಡಿದ್ರೆ ನಿಂತಿರ್ತದತ್ತಲ್ಲ, ನಾವೇನು ಸಮಾಜಕ್ಕೆ ಸಂದೇಶ ಕೊಡತ್ತೇವಪ್ಪ ಅಂದ್ರ ಇಲ್ಲಿ ನೀವು ಅಶ್ಲೀಲತೆ ಯಾವುದೇ ಊರಾಗ ಜಾತ್ರಿ ಕೇತ್ರಿ ಏನೇ ಇದ್ರು ಕೂಡ ಕಮಿಟಿಯವರು, ಈ ಗಣೇಶ ಚತುರ್ಥಿ ಒಳಗ 5 ದಿವಸ ಗಣಪತಿ ಕೊಡಿರ್ತೀರಿ, ಆರ್ಕೆಸ್ಟ್ರಾ ಮನರಂಜನೆ ಇರ್ಲಿ, ಅದ್ರಾಗೆ ಚಲೋ ಹಾಡಿಸ್ರೆ ನಾವು ಚಲೋ ಹಾಡ್ದವು. ಅವೆಲ್ಲ ಬಿಟ್ಟು ಅಶ್ಲೀಲತೆ ಹಾಡಿ ಈ ಕೆಲವೊಂದು ಹಾಡುಗಳು ನೋಡ್ಬೇಕ್ರಿ, ತಿಂಡಿಗೆ ಬಿದ್ದಾಳ ಹಾದ್ರಿಗಿತ್ತ, ಅದ ಏನ್ ಸಂದೇಶ? ಅಂತ ಹಾಡುಗಳು. ಮತ್ತ ಅವಾಗ ಬಾರಿ ಐತಿ ಮಾಲ, ಸಿಕ್ಕರ ಒದ್ದಾಡಿ ಹೋಗಿ ಮತ್ತು ಹರಿದು 12 ಮಾಡ್ತೀನಿ. ಏನ್ ಹರಿದು 12 ಮಾಡಕ್ ಅಲ್ಯಾಕ ಹೋಗಿರ್ಬೇಕು? ಎಲ್ಲಿ ಜಗಳ ಆಡೋದು, ಅವ ಯಾರ ಕೈ 2 ಕೈಯ ತಲವಾರು ಕೊಟ್ರ ಅವ 12 ಮಾಡ್ತಾನ, ಅವ 12 ಮಾಡ್ತಾನ. ಅಲ್ಲಿ ಬಿಡ್ತಾರ, ಅಲ್ಲಿ ಸ್ಟೇಜ್ ಮೇಲೆ ಹೆಣ್ಮಕ್ಳು ಇರ್ತಾವು, ಮಕ್ಳು ಇರ್ತಾವು, ಎಲ್ಲಾರು ಇರ್ತಾರ. ಅಲ್ಲಿ ಹಾಡೊಳಗ ಹರಿದು 12 ಮಾಡ್ತೀನಿ.
ಅದಕ್ಕ ಯಾರದೇ ಟಾರ್ಗೆಟ್ ಇಲ್ಲ. ಅಶ್ಲೀಲತೆ ದಯವಿಟ್ಟು ಯಾರು ಆಡಬೇಡ್ರಿ. ಎಲ್ಲಾ ಕಲಾವಿದರಿಗೂ ವಿನಂತಿ ಮಾಡ್ಕೋತೀನಿ, ಜಾನಪದ ಬರೀರಿ, ಚಲೋ ಚಲೋ ಬರೀರಿ, ಚಲೋ ಚಲೋ ಹಾಡ ಹಾಡ್ರಿ, ಬಟ್ ಅಶ್ಲೀಲತೆಗೆ ಹಾಡ್ಬೇಡ್ರಿ. ಅಶ್ಲೀಲ ಡಬಲ್ ಮೀನಿಂಗ್ ಮಾತುಗಳು ಯೂಸ್ ಮಾಡ್ಬೇಡ್ರಿ. ಸ್ವಾಮಿಗಳು ಈಗ ಎಲ್ಲಾ ಕಡೆ ಮಠಾಧೀಶರೊಳಗೆ ಕೆಲವೊಂದು ವೇದಿಕೆ ಮೇಲೆ ಜನ ಸೇರ್ಲಿಪ್ಪ ಅಂತೇಳಿ ಎಂತಿಂತವ್ರನ್ನ ಕರೆಸಿ ಅಶ್ಲೀಲ ಹಾಡ ಹಾಡಿಸಿ ಅವರೇ ಅವ್ರನ್ನ ಹೊಗಳ್ತಿರ್ತಾರ, ಭಾರಿ ಕಲಾವಿದ ಭಾರಿ ಕಲಾವಿದ. ಅದಕ್ಕ ಸ್ವಾಮಿಗಳಿಗೆ ಹೇಳ್ತೀನಿ, ಊರನ ಕಮಿಟಿಯವ್ರಿಗೂ ಹೇಳ್ತೀನಿ, ದಯವಿಟ್ಟು ಈ ಒಂದು ವೇದಿಕೆ ಮೇಲೆ ಕಲಾವಿದರೇ ಹಾಳು ಮಾಡಿರ್ತಕ್ಕಂಥ ಸಮಾಜವನ್ನ ಕಲಾವಿದರಿಂದ ತಿದ್ದಬೇಕು. ಯಾಕಂದ್ರ ಪುನೀತ್ ರಾಜ್ಕುಮಾರ್ ಅವರು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ಹಾಲಿನ ಅಡ್ವರ್ಟೈಸ್ಮೆಂಟ್, ಹಾಲು ಕುಡಿದ್ರಪ್ಪ ಅಡ್ವರ್ಟೈಸ್ ಮಾಡ್ತಾರ. ಕೆಲವು ಕಲಾವಿದರು ಬಂಗಾರ ಮಾರಿರ್ತಾರ, ಕೆಲವರು ಬಂಗಾರ ಹಣ ಇಡ್ರಪ್ಪ ಅಂತ ಹೇಳ್ತಾರ, ಕೆಲವೊಬ್ರು ಬಾಯಲ್ಲಿ ಹೇಳಿ ಕೇಸ್ ಎರಿಯತಾರ. ಬಾಯಲ್ಲಿ ಹೇಳಿ ಕೇಸ್ ಅಂದ್ರೆ ವಿಮಲ್ತಿಂದ ಹಾಳಾಗ ಹೋಗ ಅಂದ್ರ ಅವ್ರ ಜೊತೆ ಕೂಡಿ ನಮಗ್ ಕೂಡ ನೋಡ್ರಿ ಸಮಾಜ ಶಾಸ್ತ್ರ ಹೆಂಗಿರ್ತದ. ಇವೆಲ್ಲ ಡಬಲ್ ಮೀನಿಂಗ್ ಮಾತಾಡ್ಬೇಡ್ರಪ್ಪ. ಮೊದಲು ಕೇಳ್ತಾರೆ, ಶಕ್ತಿ ಕುಮಾರ್ ನೀವು ಹಾಡಿಲ್ಲ ಏನೋ? ಮೊದಲ ಹಾಡೇವ್ರಿ, ಮೊದಲು ನಾವು ಹಾಡೇವಿ, ಈಗ ಹಾಡ್ಬೇಡ್ರಿ. ಯಾಕಂದ್ರೆ ಈಗ ಈಗ ಎಲ್ಲಿ ಹೋದ್ರು ಕೆಲವೊಂದು ಕಾಮಿಡಿ ಒಳಗೆ ಇದ್ದು ಏ ರಂಡಿ ಮಗನ ಆತಿ ಮಾತಿಲ್ಲಾರ ಮಾತೇ ಇಲ್ಲ ಅವ್ರಿಗೆ. ಯೂಟ್ಯೂಬ್ದಾಗ ಕೆಲವೊಂದು ನೀವು ಸುಳಿ ಮಗನ ರಂಡಿ ಮಗನ ಅಲ್ಲಾರ ಮಾತೇ ಇಲ್ಲ. ಯಾಕಂದ್ರ ಇಂಥ ಅಶ್ಲೀಲತೆಗಳನ್ನ ದಯವಿಟ್ಟು ಯಾರು ಬಳಸಕ್ ಹೋಗ್ಬೇಡ್ರಿ. ದಯವಿಟ್ಟು ಸಮಾಜದ ಒಂದು ಹಿತದೃಷ್ಟಿಯಿಂದ, ಮಕ್ಕಳ ಭವಿಷ್ಯ ಹಿತದೃಷ್ಟಿಯಿಂದ, ಸಮಾಜ ಪರಿವರ್ತನೆಗಾಗಿ ಕಮಿಟಿಯವರಿಗೆ ಒಂದು ವಿನಂತಿ ಮಾಡ್ಕೋತೀವಿ. ದಯವಿಟ್ಟು ಎಲ್ಲಾ ಕಮಿಟಿ ಯಾವುದೇ ಇವತ್ತು ರಾಮನವಮಿ ಇರ್ಲಿ, ಹನುಮ ಜಯಂತಿ ಇರ್ಲಿ, ಇವತ್ತು ಯಾವ ದರ್ಗಾ ಉರುಸುಗಳಿರ್ಲಿ, ಮತ್ತೆ ಯಾವ್ದಿದು ನಮ್ಮ ಗಣೇಶ ಚೌತಿ ಇರ್ಲಿ, ದಸರಾ ಇರ್ಲಿ, ಯಾವುದೇ ಮದುವೆ ಒಳಗೆ ಸಹಿತ ಅಶ್ಲೀಲ ಜಾನಪದ ಹಾರಿಸಲಾಗತ್ತಾರ. ಮದುವೆ ಅಂದ್ರೆ ಏನು? ಒಂದು ಶುಭ ಸಮಾರಂಭ, ಚಲೋ ಚಲೋ ಸಂದೇಶ ಕೊಡುವಂತ ಅಂತಲ್ಲಿ ಕೂಡ ನಮ್ಮ ಜಾನಪದಗಳು ಅಶ್ಲೀಲತೆ ಬೇಕಂತ ಕೇಳ್ತಾರ. ಕಮಿಟಿಯವ್ರು ನೀವು ಬೇಡದು ಬಂದ ಅಂತ ಅಶ್ಲೀಲತೆ ಹಾಡ್ಬೇಡ್ರಪ್ಪ ಅಂತಂದ್ರ ಕಲಾವಿದರಿಗೂ ಬುದ್ಧಿ ಬರ್ತದ. ಅದಕ್ಕೆ ಯಾವ ಕಲಾವಿದ್ರ ಮೇಲೆ ದ್ವೇಷ ಇಲ್ಲ, ಎಲ್ಲರಿಗೂ ಕಲಿಸಿ ಕೂಡ ಒಳ್ಳೆ ಒಳ್ಳೆ ಹಾಡುಗಳ ಹಾಡಿಸ್ರಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಮತ್ ನಾವೇನ್ ಮಾಡೇವಪ್ಪ ಅಂದ್ರ ಅಶ್ಲೀಲತೆಗಳು ಏನದಾವು, ಈ ಒಂದು ಪೆನ್ಡ್ರೈವ್ ಮಾಡೇವಿ. ಈ ಪೆನ್ಡ್ರೈವ್ ಒಳಗ ನಾವು ಬಿಜಾಪುರ ಜಿಲ್ಲಾ SP ಅವ್ರಿಗೆ ಒಂದು ಪೆನ್ಡ್ರೈವ್ ಒಳಗ ಯಾರ್ಯಾರ ಅಶ್ಲೀಲತೆ ಯೂಟ್ಯೂಬ್ದವ್ರು ಇರ್ಲಿ, ಸಿನಿಮಾಗಿ ಇರ್ಲಿ, ಮತ್ತೆ ರಂಗಭೂಮಿ ಇರ್ಲಿ, ಆರ್ಕೆಸ್ಟ್ರಾಗಳಲ್ಲಿ ಯಾರ್ಯಾರ ಅಶ್ಲೀಲತೆ ಪದಗಳನ್ನ ಬಳಸಿ ಹೆಣ್ಣು ಮಕ್ಕಳಿಗೆ ತೇಜಾವಧೆ ಮಾಡ್ಯಾರ ಅಂತವ್ರ ವಿರುದ್ಧ ನಾವು ಎಲ್ಲ ಪೆನ್ಡ್ರೈವ್ ಒಳಗ ವಿಡಿಯೋಗಳು ಹಾಕಿ SP ಅವರು ಕೊಟ್ಟು ಅವ್ರನ್ನ ಕರೆಸಿ ಕಾನೂನು ಕ್ರಮ ಅವ್ರಿಗೆ ಜರುಗಿಸಿ ಮುಂದಿಂತ ತಪ್ಪುಗಳ ಮಾಡಬೇಡ್ರಪ್ಪ ಅಂತೇಳಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾವು SP ಅವರು ಕೂಡ ಒಂದು ಪೆನ್ಡ್ರೈವ್ದಿಂದ ಮನವಿ ಕೊಡಾಕತ್ತೀವಿ. ಮತ್ತು ಮಾನ್ಯ ಜಿಲ್ಲಾ SP ಅವ್ರಿಗೂ ಕೂಡ ನಾವು ಒಂದು ಮನವಿ ಬರ್ದೇವಿ. ಇಂದ ಏನಪ್ಪಾ ಅಂದ್ರ ವಿಜಯಪುರ ಜಿಲ್ಲೆ ಜಾತ್ರೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ರಸಮಂಜರಿ ಹೆಸರಿನಲ್ಲಿ ಅಶ್ಲೀಲ ಜಾನಪದ ಹಾಡುಗಳು ಮತ್ತು ಅಶ್ಲೀಲ ಭಾಷೆ ಬಳಸಿ ಹಾಸ್ಯ ಮಾಡುವುದು, ಅಶ್ಲೀಲ ನೃತ್ಯ ಮಾಡುವುದು ಮತ್ತು ಚಲನಚಿತ್ರ ಹಾಗೂ ರಂಗಭೂಮಿ ನಾಟಕ ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಹಾಡುಗಳು ಮತ್ತು ಅಶ್ಲೀಲ ದೃಶ್ಯ ನಿಷೇಧಿಸುವ ಕುರಿತು ಅಂತೇಳಿ ನಾವು SP ಅವರು ಬರ್ದೇವಿ. ಮತ್ತೆ ಹೆಣ್ಣು ಮಕ್ಕಳಿಗೆ ತೇಜಾವಧೆ ಮಾಡಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾರ ಅಂತೇಳಿ ರಾಜ್ಯ ಮಹಿಳಾ ಆಯೋಗಕ್ಕೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಅಶ್ಲೀಲತೆ ಯಾರು ಧ್ವನಿ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಅಶ್ಲೀಲವಾಗಿ ಮಾತಾಡಾರ ಅವ್ರಿಗೂ ಕ್ರಮ ತಗೋರಿ ಅಂತೇಳಿ ಅವ್ರಿಗೂ ಕೂಡ ನಾವು ಅವ್ರಿಗೂ ಕೂಡ ಒಂದು ಪೆನ್ಡ್ರೈವ್ ಕೊಟ್ಟು ಅವ್ರಿಗೂ ಕೂಡ ಒಂದು ಲೆಟರ್ ಬರ್ದೇವಿ. ಅಂತ ಕಲಾವಿದರ ವಿರುದ್ಧ ಒಂದು ಕ್ರಮ ತಗೋರಿ ಅಂತೇಳಿ ವಿನಂತಿ ಮಾಡ್ಕೋತೇವಿ. ಅದಕ್ಕೆ ಆದಷ್ಟು ಬೇಗ ನಮ್ಮ ಪ್ರಚಾರಕ್ಕಿಂತ ಎಲ್ಲ ಪತ್ರಿಕಾ ಮಾಧ್ಯಮದವರು, ಎಲ್ಲ ಸೋಷಿಯಲ್ ಮೀಡಿಯಾದವರು, ಡಿಜಿಟಲ್ ಮೀಡಿಯಾದವರು ದಯವಿಟ್ಟು ಒಂದು ಕಮಿಟಿಯವರಿಗೆ ಅಷ್ಟೇ ವಿನಂತಿ ಮಾಡ್ಕೋತೇವಿ. ಮೊದಲು ಜನ ಸುಧಾರಣೆ ಆದ್ರ ಎಲ್ಲ ಕಲಾವಿದರು ಸುಧಾರಣೆ ಆಕಾರ. ದಯವಿಟ್ಟು ಜನ ಸುಧಾರಣೆ ಆಗ್ರಿಪ್ಪ, ಕಮಿಟಿಯವ್ರು ಸುಧಾರಣೆ ಆಗಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಕಮಿಟಿಯವರು ಒಳ್ಳೆ ಒಳ್ಳೆ ಕಲಾವಿದರು ಕರೆಸಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು. ಒಂದು ವಿಷಯ, ರಾಜಕಾರಣಿಗಳ ಕಲಾವಿದರಿಗಿಂತ ದೊಡ್ಡವರಲ್ಲ, ದೊಡ್ಡವ್ರವ್ರು, ಅವ್ರು ತಿಳಿಬೇಕ್ರಿ. ಅದು ಅವ್ರು ತಿಳಿಬೇಕು, ಅವ್ರನ್ನ ಮಾತಾಡೋದು ತಿಳಿಬೇಕು. ಈಗ ಇಲೆಕ್ಷನ್ ಒಳಗ ಅವ್ರನ್ನ ಇವ್ರು ಬೈತಾರೆ, ಇವ್ರು ಅವ್ರನ್ನ ಬೈತಾರೆ. ನಮ್ಗೆ ಯಾರೇ ಬರೇ ಬಾಜು ಕೂತಾನೆ ಯಾಕೋ ಮಗನ ಅಂದ್ರೆ ನಮ್ಗೆ ಎಷ್ಟೋ ಸಿಟ್ಟು ಬರ್ತದ. ಮತ್ತೆ ಅವ್ರಿಗೆ ಕಾಮನ್ ಆಗ್ಬಿಟ್ಟಾವ, ಏನ್ ಅನ್ನಕ್ ಬರಂಗಿಲ್ಲ. ಈಗ ಅವ್ರು ತಿದ್ಕೋಬೇಕದು. ಈಗೆಲ್ಲ ಪಾಪ ಸಣ್ಣ ಸಣ್ಣ ಜನ ಕಲಾವಿದ್ರು ಹೋಗಿ ಎಲ್ಲ ನಮ್ಗ ಅಶ್ಲೀಲತೆ ಮಾತಾಡ್ಬೇಡಪ್ಪ ಅಂತ ಹೇಳ್ತಾರಂದ್ರ ನಾವು ತಿದ್ಕೋಬೇಕಂತ ಅವ್ರು ತಿದ್ಕೋಬೇಕದು ರಾಜಕಾರಣಿಗಳು. ಕಲಾವಿದರ ತಂದೆ ಅಷ್ಟೇ ಅಂದಿಲ್ಲ ನಾವು, ಕಲಾವಿದರ ಅಷ್ಟೇ ಅಲ್ಲ. ಈ ಸಿನಿಮಾದಾಗ ಈ ಕಲಾವಿದರ ನೋಡ್ರಿ, ಕಲಾವಿದರು ಸೋಷಿಯಲ್ ಮೀಡಿಯಾದಾಗ ಬಿಡ್ತಾರ. ಈಗ ಡೈಲಿ ಕೆಲಸನೇ ಅದೇ ಇರ್ತದೆ. ಈಗ ಒಂದು ಯೂಟ್ಯೂಬ್ ಮಾಡ್ಕೊಳ್ಳೋದು, ನಮ್ಮಂತರ ಒಂದು ಯೂಟ್ಯೂಬ್ ಮಾಡ್ಕೊಳ್ಳೋದು, ಹಾಡ ಆಡೋದು, ಡಬಲ್ ಇಮಿಟ್ ಮಾತಾಡೋದು, ಬಿಟ್ಬಿಡೋದು. ಅದು ನೋಡೋರು ಯಾರು? ಸಣ್ಣ ಸಣ್ಣ ಮಕ್ಕಳೇ ನೋಡ್ತಾವ. ಈಗ ರಾಜಕಾರಣಿಗಳು ದೊಡ್ಡ ದೊಡ್ಡ ಇಲೆಕ್ಷನ್ ಬಂದಾಗ ಅವು ಬಂದಾಗ ಮಾತಾಡ್ತಾರ, ಅವು ಯಾವಾಗ ವೈರಲ್ ಅಕ್ಕ ನಡೀತದೆ. ಅವರು ಬಿಡ್ಬೇಕು, ಎಲ್ಲರೂ ಬಿಡುದು ಅಷ್ಟೇ. ನಾವು ಸಮಾಜದ ಬಗ್ಗೆ ಚಿಂತನೆ ಇಟ್ಕೊಂಡು ಮಾತಾಡಕತ್ತೇವಿ. ನಾವು ಒಬ್ಬರೇ ಅಲ್ಲ, ರಾಜಕಾರಣಿಗಳೇ ಇರ್ಲಿ, ಯಾರೇ ಇರ್ಲಿ, ಮಠಾಧೀಶರೇ ಇರ್ಲಿ, ಯಾರೇ ಸ್ವಾಮಿಗಳೇ ಇರ್ಲಿ, ಯಾರೇ ಇದ್ರು ಕೂಡ ಅಶ್ಲೀಲವಾಗಿ ಮಾತಾಡಬೇಡ್ರಪ್ಪ ಅಂತ ಒಂದು ವಿನಂತಿ ಅಷ್ಟೇ.
ಏನ್ರಿ ಪೆಂಡ್ರೈವ್ ಅದಾವ್ರಿ ಸುಮಾರು ಒಂದ್ 50-60 ವಿಡಿಯೋಗಳು ಅದಾವ. ಮಾತಾಡಿದವ್ರು ಯಾರ್ದಾರ ಅವ್ರು ಎಷ್ಟು ಮಂದಿ ಮಾತಾಡಿರ್ತಾರಲ್ಲ ಒಂದೊಂದು ಟೀಮ್ನಾಗ ಎಷ್ಟು ಮಂದಿ ಇರ್ತಾರ ಯಾರು ಮಾತಾಡ್ರ ಅವ್ರ ಐಡೆಂಟಿಫೈ ಮಾಡಿ ಹಾಕಿವ್ರ ಕಟ್ ಪೀಸ್ ಮಾಡಿ ಹಾಕಿವ್ರ ನಾವು. ಹಾಗಾಗಿ ತಮಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ಯಾಕಂದ್ರೆ ಇದು ಅಶ್ಲೀಲತೆ ಅನ್ನೋದೇನಪ್ಪಾ ಅಂದ್ರ ಬಹಳ ಮುಂಚೆಗಿಂತ ಮೌಲ್ಯಗಳು ಏನಪ್ಪಾ ಏನು ಉಳಿದಿಲ್ಲ. ಸಣ್ಣ ಮಕ್ಕಳೆಲ್ಲ ಇವತ್ತೇನಪ್ಪಾ ಅಂದ್ರ ಒಂದು ಒಳ್ಳೆ ಶಿಕ್ಷಣ ಪಡೆದು ತಾಯಿ ತಂದೆ ಗೌರವ ಕೊಡ್ಬೇಕಂತ ಜಾಗದಲ್ಲಿ ತಂದೆ ತಾಯಿಗೆ ಅವರು ಅಶ್ಲೀಲ ಪದಗಳನ್ನ ಯಾಕೆ ಯೂಸ್ ಮಾಡ್ತಾರಂದ್ರೆ ಇವತ್ತು ಮಾಧ್ಯಮಗಳ ಪರಿಣಾಮದಿಂದ ಆಗ್ತದೆ. ಕೇವಲ ಏನಪ್ಪಾ ಅಂದ್ರೆ ಇದು ಕಲಾವಿದರು ಅಲ್ಲ, ಬಹುತೇಕವಾಗಿ ಇದು ಚಲನಚಿತ್ರರಂಗ ಆಗ್ಲಿ ಮತ್ತು ಡ್ರಾಮಾ ಆಗ್ಲಿ DKD ಆಗ್ಲಿ ನಡೀತಕ್ಕಂಥ ಧಾರಾವಾಹಿಗಳಾಗ್ಲಿ ಎಲ್ಲದರಲ್ಲಿ ಅಶ್ಲೀಲತೆ ಇದೆ. ಒಂದು ಅಶ್ಲೀಲತೆಯನ್ನ ರಚನೆ ಮಾಡಿದ್ರೆ ಪದ್ಯಗಳನ್ನು ನೀವು ರಚನೆ ಮಾಡಿದ್ರು ಸದ್ಯಕ್ಕೆ ಆಫೀಸ್ ಸೆಕ್ಷನ್ 292 ಅಂಡರ್ದಲ್ಲಿ ಏನಪ್ಪಾ ಅಂದ್ರೆ ಶಿಕ್ಷೆಗೆ ಒಳಪಡ್ತಿದ್ರಿ. ಒಂದ್ ವೇಳೆ ರಚನೆ ಮಾಡಿ ಅದನ್ನ ಸಾರ್ವಜನಿಕ ಸ್ಥಳದಲ್ಲಿ ವ್ಯಕ್ತಪಡಿಸಿದ್ರು ಸದ್ಯಕ್ಕೆ ಆಫೀಸ್ ಸೆಕ್ಷನ್ 294 ಅಡಿಯಲ್ಲಿ ಏನಪ್ಪಾ ಅಂದ್ರೆ ತಮಗೆ ಶಿಕ್ಷೆಗೆ ಒಳಪಡ್ತೀರಿ. ಇನ್ನೊಂದೇನಂದ್ರೆ ಬಹಳಷ್ಟು ಇವರು ಪ್ರಖ್ಯಾತರಾಗಬೇಕು ಅಥವಾ ಅದೊಂದು ಹುಚ್ಚಿದೆ ಬಹಳಷ್ಟು ಗೇಳು ಪ್ರಖ್ಯಾತರಾಗಬೇಕು. ನಾವು ಹೇಗಾದ್ರೂ ಹಾಳಾಗಿ ಹೋಗ್ಲಿ, ಸಮಾಜ ಹಾಳಾಗಿ ಹೋಗ್ಲಿ, ಈ ವ್ಯವಸ್ಥೆ ಏನಾದ್ರೂ ಹಾಳಾಗಿ ಹೋಗ್ಲಿ, ಬಟ್ ನಾವು ನಮ್ಗೆ ಏನಂತಾರಲ್ಲ ಹೌದಾ ಯೂಟ್ಯೂಬ್ ನಲ್ಲಿ ಆಗ್ಲಿ ಅಥವಾ ಮಾಧ್ಯಮಗಳಲ್ಲಿ ತಮ್ಮ ಹೆಸರನ್ನ ಉಲ್ಲೇಖ ಆಗ್ಲಿ ಅನ್ನುವಂಥ ವಿಚಾರಕ್ಕೆ ಇರ್ಬೋದು ಬಹುತೇಕ ನನ್ಗನ್ಸ್ಮಟ. ಹಾಗಾಗಿ ನೀವು ಯಾರಾದ್ರೂ ಏನಂತಾರಲ್ಲ ಹೌದಾ ತಾವು ಅಶ್ಲೀಲತೆ ಹಾಡುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ್ರೆ ಇನ್ಫಾರ್ಮೇಶನ್ ಏನು ಟೆಕ್ನಾಲಜಿ ಆಕ್ಟ್ ಪ್ರಕಾರ 67 ಅಡಿಯಲ್ಲಿ ನಿಮಗೆ ಮೊದಲ ಬಾರಿಗೆ ನೀವು ತಪ್ಪನ್ನ ಮಾಡಿದ್ರೆ ಅಶ್ಲೀಲತೆ ಹಾಡುಗಳನ್ನ ಪ್ರಚಾರ ಮಾಡಿದ್ರೆ 3 ವರ್ಷಗಳ ಕಾಲ ಶಿಕ್ಷೆ ಆಗ್ತೈತಿ, 5 ಲಕ್ಷ ರೂಪಾಯಿ ದಂಡ ಇರ್ತೈತಿ. ನೆನಪಲ್ಲಿ ಇಟ್ಕೊಳ್ರಿ ಎಲ್ಲ ಹಾಡುವಂತದ್ದು ಎಲ್ಲರಿಗಾಗಲಿ. ಅವರು ಕಮಿಟಿಯವರು ಹೇಳ್ತಾರ ಅವ್ರ ಖುಷಿಗೆ ಏನಪ್ಪಾ ಅಂದ್ರ ಇಂಥ ಹಾಡು ಅಂತ ಹಾಡು ಹೇಳಿದ್ರೆ ಇನ್ನೇಗೆ ಏನಪ್ಪಾ ಅಂದ್ರ ಮದುವೆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಅವ್ ಗಂಡ ಐತಿ ಕೂಡಿ ಜೀವನ ಮಾಡ್ಬೇಕು, ಬಿಟ್ಟು ಓಡ್ಬೇಕಂಗ ಆಕಿ ಹೆಣ್ಮಗಳು ತಾಳಿ ಕಟ್ಸ್ಕೊಂಡ್ ಬಿಟ್ಟು ಓಡ್ಬೇಕು ಅಂತ ಹಾಡ್ತಾರ. ಹಿಂದಿನ ಲವರ್ ನೆನಪಾಗಿ ಓಡಬೇಕು ಅಂತ ಕೆಟ್ಟ ವ್ಯವಸ್ಥೆ ಮಧ್ಯೆ ನಾವು ಇದೀವಿ. ಮಕ್ಕಳು ಮರಿ ಸಣ್ಣ ಕೂತಿರ್ತಾವ, ಅವ್ರ ತಲೆಯಲ್ಲಿ ಏನಪ್ಪಾ ಏನ್ ಹುಟ್ಟಬೇಕು ಹೌದಾ ಸಣ್ಣ ಇರ್ತಾವ. ಈಗ ನೋಡಿ ಟಿವಿಯಲ್ಲಿ ನಾನು ನೋಡ್ತಿರ್ತೀನಿ ಕಾರ್ಯಕ್ರಮಗಳಲ್ಲಿ, ಇನ್ನ ಸಣ್ಣ ಪಾಪ ಇರ್ತೈತಿ, ನಿನ್ ಲವರ್ ಯಾರು, ನಿನ್ ಗರ್ಲ್ ಫ್ರೆಂಡ್ ಯಾರು ಅಂತ ಕೇಳ್ತಾರ. ಅಂದ್ರೆ ಆ ಮಗುವಿಗೆ ನೀ ಕಲಿತು ಒಳ್ಳೆ ಶಿಕ್ಷಣ ಪಡೆಯುವಂತ ವಿಚಾರ ಇಲ್ಲ, ನೀನ್ ಹೀಗೆ ಕೆಟ್ಟ ದಾರಿಯನ್ನ ತುಳಿಯಂತಕ್ಕಂಥ ವ್ಯವಸ್ಥೆ ಈಗ ಇದೆ. ಹಾಗಾಗಿ ಒಂದೇ ಬಾರಿ ಏನಪ್ಪಾ ಅಂದ್ರೆ ನೀವೇನಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲತೆ ಪದಗಳ ಹಾಡುಗಳನ್ನ ಹಾಕಿದ್ರೆ 1ನೇ ಬಾರಿಗೆ ನಿಮ್ಗೆ 3 ವರ್ಷ ಶಿಕ್ಷೆ ಆಗ್ತೈತಿ, ಅದ್ರ ಜೊತೆ 5 ಲಕ್ಷ ದಂಡ ಆಗ್ತೈತಿ. 2ನೇ ಬಾರಿ ಮತ್ತೆ ನೀವು ಅದನ್ನೇ ಮಾಡಿದ್ರೆ ನಿಮಗೆ 5 ವರ್ಷ ಶಿಕ್ಷೆ ಆಗ್ತೈತಿ, ಆ ಟೈಮ್ನಲ್ಲಿ 10 ಲಕ್ಷ ತನಕ ದಂಡ ಆಗ್ತೈತಿ. ಹಾಗಾಗಿ ಅಂತ ಒಂದು ತಾವು ಕೆಟ್ಟ ವ್ಯವಸ್ಥೆಗೆ ಅಂಡ್ಕೊಳ್ಬೇಡ್ರಿ. ಯಾಕಂದ್ರೆ ಸಮಾಜ ಸ್ವಾಸ್ಥ್ಯವನ್ನ ಉಳಿಸುವ ಕೆಲಸಗಳನ್ನ ಮಾಡೋಣ. ಯಾಕಂದ್ರೆ ಹಿಂದೆ ನಮ್ಮ ಸಾಕಷ್ಟು ಹಳೆಯ ಕಲಾವಿದರು ಬಹಳ ಮೌಲ್ಯಯುತವಾದ ಜೀವನ ನಡೆಸಿದ್ರು. ಹಳೆ ಹಾಡುಗಳನ್ನ ಕೇಳಿದ್ರೆ ಮನಸ್ಸಿಗೆ ಇನ್ನೂ ಖುಷಿ ಅನಿಸ್ತೈತಿ. ಈಗಿನ ಹಾಡುಗಳು ಕೇಳಿದ್ರೆ ಒಳಗ ಏನು ಕೊತ ಅಂತಾರಲ್ಲ ಎದ್ದು ಕುಣಿಬೇಕು ಅಂಗಿ ಹರ್ಕೊಂಡು. ಮನಸ್ಸನ್ನ ಏನು ವಿಚಲಿತಗೊಳಿಸುವಂಥದ್ದು, ವಿಚಾರಗಳನ್ನ ವಿಚಲಿತಗೊಳಿಸುವಂಥದ್ದು, ಮನಸ್ಸನ್ನ ಚಂಚಲೆ ಒಳಪಡಿಸುವುದು ಅಂತ ಏನು ಸಾಹಿತ್ಯಗಳು ಈಗ ಬರುವುದರಿಂದಾಗಿ ಅದು ಸಣ್ಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ, ಸಮಾಜದ ಮೇಲೆ ಬೀರ್ತದೆ. ಹಾಗಾಗಿ ಇದು ಒಳ್ಳೆ ವಿಚಾರ. ಶಕ್ತಿಕುಮಾರ್ ಅವರು ಮತ್ತು ಅವ್ರ ಬಳಗದವರು ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದಾರ. ತಾವು ಮಾಧ್ಯಮದವ್ರು ಏನಪ್ಪಾ ಅಂತ ಅಂದ್ರ ಒಂದಿಷ್ಟು ಇದ್ರ ಕುರಿತು ಕಳೆದ ಬಾರಿ ಅವೇರ್ನೆಸ್ ಮೂಡಿಸಿದ್ರಿ ಹೌದಾ. ಇದನ್ನ ದಯವಿಟ್ಟು ಏನಪ್ಪಾ ಅಂದ್ರೆ ಈಗ ಹಾಡುವಂತವ್ರಿಗೆ ಅವರಿಗೆ ಮೌಲ್ಯಗಳು ಉಳಿಸ್ಕೊಳ್ಳಿ. ಮತ್ತು ಸಂಘ ಸಂಸ್ಥೆಗಳಾಗ್ಲಿ ಏನಕ್ಕೆ ಜಾತ್ರೆಗಳ ಕಾರ್ಯಕ್ರಮಗಳಾಗ್ಲಿ ಅದೆಲ್ಲ ಹೇಳಿದ್ರು ಪ್ರವಚನ 1 ತಿಂಗಳು ಚೆನ್ನಾಗಿ ಪ್ರವಚನ ಹೇಳಿ ಕೊನೆಯ ದಿನಕ್ಕೆ ಏನಪ್ಪಾ ಅಂದ್ರ ಆರ್ಕಿಟೆಕ್ಟ್ ತರಿಸಿ ಚೆನ್ನಾಗಿ ಕುಣಿಸ್ಕೊಂಡು ತಲೆ ಎಲ್ಲ ಹೋಗ್ಬಿಡ್ತೈತೆ. ಬರ್ತಕ್ಕಂಥ ಟಿವಿ ಮಾಧ್ಯಮಗಳು ಸದಕ್ಕೆ ಅವೇ ಗಬ್ಬಿಸಿದ್ದು ಎಲ್ಲವೂ ಕೇವಲ ಕಲಾವಿದರನ್ನ ಟಾರ್ಗೆಟ್ ಇದು ಸಾಹಿತ್ಯ ಯಾರು ರಚನೆ ಮಾಡ್ತಾರೆ ಯೂಟ್ಯೂಬ್ ಇಟ್ಕೊಂಡು ಧಾರಾವಾಹಿ ಚಲನಚಿತ್ರರಂಗಗಳಾಗ್ಲಿ ಇದು ಈ ಒಂದು ಉದ್ದೇಶಕ್ಕಾಗಿ ಒಬ್ಬ ದೊಡ್ಡ ಸ್ಟಾರ್ ಅವರು ಅವರು ಇಂಟರ್ನ್ಯಾಷನಲ್ ಸ್ಟಾರ್. ಈಗ ಮೊದಲ ಎಲ್ಲಾ ಕಾಶಿನಾಥ ಸಿನಿಮಾದಾಗೂ ಅಶ್ಲೀಲತೆ ಇದು ಅನುಭವ ಫಿಲಂಗಳು ಮತ್ತೆ ರವಿಚಂದ್ರ ಅವ್ರು ಕೆಲವ್ರು ಹೇಳ್ತಾರೆ ಎಮ್ಮೋ ಹಾಡ್ ನೋಡ್ದೆ ಅಂತವೆಲ್ಲ ಇದ್ದು. ಬಟ್ ಈಗಿನ ಒಂದು ಸಿಚುವೇಶನ್ ಬ್ಯಾಡತನ ಅವ್ರು ನಾವು ಅಷ್ಟೇ. ಅವಾಗೆಲ್ಲ ಮಾಡ್ಯಾರ, ಈಗ ಟಾಕ್ಸಿಕ್ ಸಿನಿಮಾ ಅವಾಗ ಇದ್ರು ಒಂದು ಗೌರವ ಮೌಲ್ಯ ಉಳಿಸ್ಕೊಂಡು ಮಾಡ್ತಿದ್ರು, ಘನತೆ ಗೌರವಗಳನ್ನ ಉಳಿಸ್ಕೊಂಡು ಅವರ ಅಶ್ಲೀಲತೆ ಬಳಸ್ತಿದ್ರು. ಇವರು ಎಲ್ಲ 3 ಬಿಟ್ಟು ನಿಂತಿದ್ದಾಗ ಅದೇ ಹೇಳ್ತೀರಲ್ಲ, ಈಗ 3 ಬಿಟ್ಟು ನಿಂತಾಗ ಏನ್ ಮಾಡಕ್ ಸಾಧ್ಯತೆ ಸರಿ ಎಲ್ಲಾ ತಿಳಾತೇವ್ ನಾವು. ನೀವ್ ಹೇಳಿದ್ರಿ ನಿಜ, ಅದರಿಂದ ಇದೆ ಸರ್. ತಾವ್ ಹೇಳಿದ್ರಲ್ಲ, ತಾವ್ ಹೇಳಿದ್ರಲ್ಲಿ ಅರ್ಥ ಇಲ್ಲ ನೋಡ್ರಿ. ನಾವು ಈಗ ಮೊದಲ ನಮ್ದು ಉತ್ತರ ಕರ್ನಾಟಕ ಸುಧಾರಣೆ ಮಾಡ್ಕೊಳ್ತೇವೆ. ಹಾಳಾಗಿ ಜಾಸ್ತಿ ಉತ್ತರ ಕರ್ನಾಟಕ. ಸಿದ್ದೇಶ್ವರ ಸ್ವಾಮೀಜಿ ಅವರು, ಬಂತನಾಳ ಸ್ವಾಮಿಗಳು, ಸಂತ ಶಿಸ್ನಾಳ ಶರೀಫರು, ಸಂತ ಶಿಸ್ನಾಳ ಶರೀಫರು ಬಹಳಷ್ಟು ಜಾನಪದ ಗೀತೆಗಳು, ಸಿ ಅಶ್ವಥ್ ಅವರು ಎಂತಿಂತ ಭಾವಗೀತೆ ಭಕ್ತಿ ಗೀತೆಗಳು. ಇಕ್ಕಿತ್ಲಾಗಿ ಏನಾಗ್ಲತ್ತಾವು ಈ ಒಂದು ಅಂಬೇಡ್ಕರ್ ಅವರ ಫೋಟೋ ಕೂಡ ಹಾಕಿ ಕೂಡ ಅಶ್ಲೀಲ ಹಾಡುಗಳ ಹಾಡಾತ. ಅವ್ರ ತಲೆ ಮೇಲೆ ಹಾಲು ಹಾಕೋದು, ಯಾರ ಮೇಲೆ ಅಶ್ಲೀಲತೆ ಹಾಡ್ದವನ ಮೇಲೆ ಚಂದ ಹಾಡ್ದವ್ ಮೂಲೆ ಕೂತಿರ್ತಾನ, ಡಬಲ್ ಮೀನಿಂಗ್ ಹಾಡ್ದವನ ಮೇಲೆ ಹಾಲು ಹಾಕೋದು. ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಡು ಅನ್ನ ಅದಕ್ಕ ಒಂದ್ ಅಂಬೇಡ್ಕರ್ ಅವ್ರ ಗೌರವ ಕೊಡ್ರಿ. ಇಲ್ಲಿ ಶಾಲೆಗಳು ಹಾಕೋದ್ ಉದ್ದೇಶ ಏನ್ ನಿಮ್ದು? ಈಗ ನೋಡ್ರಿ, ನಾವ್ ಯಾರ ಮೇಲೆ ದ್ವೇಷಿಲ್ಲ. ಈಗ ಎಂತ ಚಾಟಿಂಗ್ ಅಂದ್ರಿ ಎಲ್ಲ ಏನೇ ಇದ್ರು ಕೂಡ ಇದಕ್ಕೊಂದು ಕಾನೂನು ಬೇರೆನೆ ಬರ್ಬೇಕಿತ್ತು. ಅಶ್ಲೀಲತೆ ವಿರುದ್ಧ ಈಗ ಕಾನೂನು ಸಚಿವರು ಅದಾರ, ಅದಕ್ಕ
ಈಗ ಅದ್ರ ತಕ್ಕಂಗೆ ಏನಪ್ಪಾ ಅಂದ್ರೆ ನೇರವಾಗಿ FIR ಮಾಡ್ಲಕ್ಕೂ ಅವಕಾಶ ಇದೆ. ಅವಕಾಶ ಇದೆ. ಈಗಾಗಲೇ ಅವರು ಪೆನ್ಡ್ರೈವ್ ಹಾಕಿದಾರೆ. ಇದನ್ನ ತೊಗೊಂಡು ಇದ್ರ ಮೇಲೆ ಸ್ವಯಂ ಸೋಮೀಟರ್ ಕೇಸನ್ನ ಸ್ವತಃ SP ಅವರೇ ಒಂದೇ ಇಬ್ರ ಮೇಲೆ ಮಾಡ್ಲಿ, ತಾನೇ ಆಟೋಮೆಟಿಕ್ ಬಂದ್ ಆಗ್ತೈತಿ. ಎಷ್ಟು ಹೌದು. ಈಗ ತಾವು ಏನು ಮನವಿ ಕೊಡ್ತಾ ಇದ್ದೀರಿ ಅದ್ರೊಳಗೆ ಏನಾದ್ರೆ ಹಿಂದೇನೋ ಏನು ಅಶ್ಲೀಲತೆಯನ್ನ ಮಾಡ್ಯಾರಲ್ಲ ಅವ್ರು ಡಿಲೀಟ್ ಮಾಡಿಸೋದಾಗ ಏನಾದ್ರು ಮೆನ್ಷನ್ ಮಾಡಿರ್ತಾರೆ. ಅದೇ ಅವ್ರು ತಗಸ್ಬೇಕು ಸರ್, ಅವ್ರ ಕ್ರಮ ತಗೋಬೇಕಂದ್ರೆ ಅವ್ರು ಕರೆಸಿ ಕ್ರಮ ತಗೊಳ್ಳೋದು ಬೇರೆ, ಅವ್ರು ಡಿಲೀಟ್ ಮಾಡಿಸೋದು ಬೇರೆ. ಇಲ್ಲ, ಈಗ ನೀವು ಹೇಳಿದ್ದು ಒಂದು ಒಳ್ಳೆ ವಿಚಾರ. ಆ ಪದವನ್ನು ಇರ್ಲಿಲ್ಲ ಅಂದ್ರೂ ಸೇರ್ಸೋಣ. ಯಾಕಂದ್ರೆ ಅದರ ಶಾಶ್ವತವಾಗಿ ಅದನ್ನ ಅಳಿಸಾಕುವ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ತಮ್ಮ ವಿಚಾರ ಸರಿ ಐತಿ. ಹೋರಾಟದ ಫಲವಾಗಿ ಏನು ಕ್ರಮ ಆಗ್ಯದೋ ಬಿಟ್ಟದೋ ಅದಕ್ಕೆ ಸೆಕೆಂಡರಿ. ಆದ್ರ ಈಗ ಮತ್ತಿಟ್ಟು ಅಶ್ಲೀಲತೆ ಹೆಚ್ಚಾಗ್ಲಿಕ್ಕದ. ನಮ್ಮ ಕಲಾವಿದರಿಗೆ ಒಮ್ಮೆ ತಿಳಿ ಹೇಳುವ ಕೆಲಸ ಮಾಡಿದೀವಿ ನಾವು ಎಲ್ಲ ಹೋರಾಟ, ನಮ್ಮೆಲ್ಲ ಕಲಾವಿದರು ಸೇರಿ. ಆದ್ರೂ ಬದಲಾವಣೆ ಆಗಿಲ್ಲ. ಇನ್ನೂ ಬದಲಾವಣೆ ಆಗ್ಬೇಕು. ಯಾಕಂತಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಆಗಿಲ್ಲ ಅಂತಲ್ಲ, ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇನ್ನೂ ಕಲಾವಿದರು, ವಿಶೇಷವಾಗಿ ನಮ್ಮ ಕಮಿಟಿಯವರು, ಜಾತ್ರಾ ಕಮಿಟಿಯವರು ಏನಿದಿರಲಿ, ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ಮಠಾಧೀಶರು ಇರ್ತಾರೆ ಅಂಥವ್ರು, ಅವ್ರ ಎದುರಿಗೆ ನಾವು ಹೊಲಸೊಲಸು ಜನಪದ ಹಾಡಿದ್ರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಎತ್ತ ಕಡೆ ಸಾಗ್ತದ ಅನ್ನೋದು ಒಂದು ನಮ್ಗೆ ಪ್ರಶ್ನೆಯಾಗಿ ಉಳಿದದ. ನಮ್ಮ ಕಲಾವಿದ್ರಿಗೂ ಒಂದು ಕಿವಿ ಮಾತು ನನ್ನ ಸಹೋದರ ಅಂತ ತಿಳ್ಕೊಂಡು ಹೇಳತ್ತೀನಿ. ನೀ ದಯವಿಟ್ಟು ಅಂತ ಹಾಕಕ್ಕೆ ಬಂದ್ರೆ ಹಾಕ್ಬೇಡ್ರಪ್ಪ ನನಗಂತ ಹೇಳ್ರಿ. ಕೆಲವೊಂದು 2-3 ವೇದಿಕೆ ಒಳಗೆ ಹಾಕ್ಬೇಡ್ರಿ ಅಂದದನ್ನು ನಾವು ಉದಾಹರಣೆ ನೋಡಿದ್ದೀನಿ. ಆದ್ರೆ ಹಾಕ್ಸ್ಕೊಳೋರು ಅದಾರ, ಬೇಕಂತ ರೊಕ್ಕ ಕೊಟ್ಟು ಹಾಕ್ಸ್ಕೊಂಡವರು ಅದಾರ. ಎಕ್ಸಾಂಪಲ್ ನಾನು ಉದಾಹರಣೆ ಕೇಳ್ಪಟ್ಟಿನಿ. ದಯವಿಟ್ಟು ಅಂಥವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ವಿಶೇಷವಾಗಿ ಕಮಿಟಿಯವ್ರಿಗೆ ಒಂದು ಮಾತು, ನನ್ನ ಒಂದು ಸಹೋದರ ಅಂತ ತಿಳ್ಕೊಂಡು ನಮ್ಗೊಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ಕಮಿಟಿಯವ್ರಿಗೆ ಕಲಾವಿದ್ರು ಕರೆಸ್ರಿ, ಚಲೋ ಹಾಡಾಡ್ಸ್ರಿ. ನೀವೇ ಪ್ರಮೋಟ್ ಮಾಡಿ ಅದನ್ನ ಹಾಡು. ಯಾವ ನೋಡ್ಕೊಳ್ಳಿ, ನಾವು ಇದ್ದೀವಿ. ನೀ ಹಾಡೋದು ಮುಂದಾದ ಕಿಸ್ ಅಂದ್ರೆ ಕಲಾವಿದ್ರು ಏನು ಮಾಡ್ಬೇಕು? ನೀವು ಕರೆಸಿ, ಕಲಾವಿದ್ರು ಒಳ್ಳೊಳ್ಳೆ ಹಾಡು ಆಡ್ತಿರ್ತಾರ, ನೀವು ಅದನ್ನ ಬಿಟ್ಟು ಅದು ಬೇಡ ಇದನ್ನ ಹಾಡು ಅಂತಂದಾಗ ಕಲಾವಿದ್ರು ಏನು ಮಾಡ್ಬೇಕು? ಅದಕ್ಕೆ ದಯವಿಟ್ಟು ನಿಮ್ಮ ಕಮಿಟಿಯವ್ರ ಜವಾಬ್ದಾರಿ ಇದೆ, ಸಮಾಜದ ಜವಾಬ್ದಾರಿ ಭಾಳ ಅದ ಇದರಲ್ಲಿ. ಕಲಾವಿದರ ಜವಾಬ್ದಾರಿ ಎಷ್ಟು ಅದಲ್ಲ, ಸಮಾಜದ ಜವಾಬ್ದಾರಿನೂ ಅಷ್ಟಿದೆ, ಕಮಿಟಿಯವ್ರದ್ದು ಅಷ್ಟೇ ಅದ. ದಯವಿಟ್ಟು ನೀವು ನಿಮ್ಗೊಂದು ಮನವಿ ಇರೋದು, ನಾವೇನು ಆರ್ಡ್ರ ಮಾಡ್ತಾ ಇದ್ದಿಲ್ಲ, ನಿಮ್ಮ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಕಮಿಟಿಯವ್ರು ಇರ್ಬೋದು, ಕಾರ್ಯಕ್ರಮ ಕರೆಸೋರು ಇರ್ಬೋದು, ಆಯೋಜಕರು ಇರ್ಬೋದು, ಯಾರೇ ಇದ್ರೂ ಕೂಡ ಕಾರ್ಯಕ್ರಮಗಳನ್ನು ಸುಸಂಸ್ಕೃತವಾಗಿ, ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಗಳನ್ನು ಮಾಡ್ರಿ ಅಂತ ಹೇಳಿ ನಮ್ಮ ಕಲಾವಿದ ನಾಯಕ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ಕಮಿಟಿಯವರಿಗೆ, ಸಮಾಜಕ್ಕೆ, ಕಲಾವಿದರಿಗೆ.